Invest and earn more than 80% profit. Let your money work for you. Check description for more information. ಸಿನಿಮಾ ದ ಗಾಡ್ ಫಾದರ್. ಇದು ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋದು 1972. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಫ್ರಾನ್ಸಿಸ್ ಫೋರ್ಡ್ ಕೋಪುಲಾ ಹಾಗೂ ಲೀಡ್ ರೋಲ್ ಅಲ್ಲಿ ಇರೋದು ಮಾರ್ಲನ್ ಬ್ರ್ಯಾಂಡೋ, ಆಲ್ ಪಚಿನೋ, ನಿತ್ಯಾನಂದ, ಜೇಮ್ಸ್ ಖಾನ್, ರಿಚರ್ಡ್ ಕಾಸ್ಟೆಲಾನೋ, ಆರೋ ರಂಗ, ರಾಬರ್ಟ್ ಡುವಾಲ್, ಉಲಾಲಿ. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ. ಒಬ್ಬರೇ ಇದ್ದಾಗ ಡೋರ್ ಲಾಕ್ ಮಾಡಿಕೊಂಡು ನೋಡು ಸೂಪರ್ ಸಿನಿಮಾ. ಇಡೀ ಪ್ರಪಂಚದ ಯಾವುದೇ ಗ್ಯಾಂಗ್ಸ್ಟರ್ ಸಿನಿಮಾನ ತಗೊಂಡ್ರೂ ಈ ಸಿನಿಮಾಯಿಂದ ಇನ್ಸ್ಪೈರ್ ಆಗಿರುತ್ತೆ. ಈ ಸಿನಿಮಾದ ರೆಫರೆನ್ಸ್ ಇದ್ದೇ ಇರುತ್ತೆ. ಆ ಲೆವೆಲ್ ಅಲ್ಲಿದೆ ಈ ಗಾಡ್ ಫಾದರ್ ಸಿನಿಮಾ. ದಿ ಗಾಡ್ ಫಾದರ್ ಒಂದು ಖಜೂರ್ ಸಾಮ್ರಾಜ್ಯದ ಉದಯ ಮತ್ತು ಪತನದ ಮಹಾಕಾವ್ಯ, ದೃಶ್ಯಕಾವ್ಯ, ಶೃಂಗಾರ ಕಾವ್ಯ, ಪಕ್ಕದ ಮನೆ ಕಾವ್ಯ. ನಮಸ್ಕಾರ ಆತ್ಮೀಯ ಗೆಳೆಯರೇ, ನನ್ನ ಪ್ರಾಣ ಸ್ನೇಹಿತರು, ನನ್ನ ಯೋಗಕ್ಷೇಮ ವಿಚಾರಿಸಿಕೊಳ್ಳದವರೇ, ಹಾಲಿವುಡ್ ಯಾತ್ರಾಗೆ ನಿಮಗೆಲ್ಲರಿಗೂ ಸುಕ್ಸೂ ಸ್ವಾಗತ. ಸಿನಿಮಾ ಪ್ರೇಮಿಗಳೇ, ಹಾಳಾದ ಜಗತ್ತಿನಲ್ಲಿ ಎಷ್ಟೋ ಒಳ್ಳೆಯ ಸಿನಿಮಾಗಳಿವೆ, ಅದ್ಭುತ ಚಿತ್ರಗಳಿವೆ, ಸೂಪರ್ ಸಿನಿಮಾಗಳಿವೆ, ಅತಿ ಅದ್ಭುತ ಸಿನಿಮಾಗಳಿವೆ, ರೋಮಾಂಚಕಾರಿ ಸಿನಿಮಾಗಳಿದೆ, ರಾಮಾಚಾರಿ ಸಿನಿಮಾ ಇದೆ. ಆದರೆ ಇವೆಲ್ಲವನ್ನೂ ಮೀರಿ ತನ್ನದೇ ಆದ ಒಂದು ಸಾಮ್ರಾಜ್ಯ ಕಟ್ಟಿ ಪಾರ್ಕಲ್ಲಿರುವ ಬೆಂಚ್ ಮೇಲೆ ನಿಂತಿರುವ ಚಿತ್ರ ಎಂದರೆ ಅದು ದಿ ಗಾಡ್ ಫಾದರ್ ಟ್ರೈಲಾಜಿ. ನೀವು ಆ ಐಕಾನಿಕ್ ದೃಶ್ಯವನ್ನು ಗಮನಿಸಿದ್ದೀರಾ? ಒಬ್ಬ ವ್ಯಕ್ತಿ ಅತ್ಯಂತ ಸಮಾಧಾನವಾಗಿ ಉತ್ಪಾದಲಿ ಕುಳಿತು ಸಾಫ್ಟ್ ಆಗಿ ಮಾತನಾಡುತ್ತಾ ಹಾಡು ಹೇಳುತ್ತಾ ಎದುರಿಗಿರುವವನಿಗೆ ತಿರಸ್ಕರಿಸಲಾಗದಂತಹ ಆಫರ್ ನೀಡುತ್ತಾನಲ್ಲ. ಆ ರೋಮಾಂಚನಕಾರಿ ಸಂಪ್ರದಾಯ ಶುರುವಾಗಿದ್ದೇ ಇಲ್ಲಿಂದ. ಡಾನ್ ವಿಟೋ ಕಾರ್ಲಿಯೋನ್ ಸೈಕಲ್ನಲ್ಲಿ ಬರುವ ಮುನ್ನ ಗ್ಯಾಂಗ್ಸ್ಟರ್ಗಳೆಂದರೆ ಕೇವಲ ಕಾಯಂಗಡಿ ಬೀದಿಯ ರೌಡಿಗಳು ಎಂಬ ಭಾವನೆ ಇತ್ತು. ಆದರೆ ವಿಟೋ ನಂತರ ಅವರು ಗೌರವಾನ್ವಿತ, ಶಿಸ್ತಿನ ಮತ್ತು ಭಯಾನಕ ಬಸ್ ಕಂಡಕ್ಟರ್ ಲೆಜೆಂಡ್ಗಳಾಗಿ ಬದಲಾದರು. ಆದರೆ ನೆನಪಿರಲಿ, ಇದು ಕೇವಲ ಗುಂಡಿನ ಚಕಮಕಿ ಅಥವಾ ರಕ್ತಪಾತದ ಕಥೆಯಲ್ಲ. ಇದು ಅಧಿಕಾರದ ಅಮಲು ಒಬ್ಬ ಮನುಷ್ಯನ ಆತ್ಮವನ್ನು ಹೇಗೆ ಕುಕ್ಕಿ ತಿನ್ನುತ್ತದೆ. ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ಎನ್ನುವ ಒಂದು ಕುಟುಂಬದ ದುರಸ್ತದ ಕಥೆ. ನನ್ ಜೊತೆ ಬನ್ನಿ. ಇವತ್ತು ಈ ದಿನ, ಈ ಗಳಿಗೆ, ಈ ಕ್ಷಣ ಫ್ರಾನ್ಸಿಸ್ ಫೋರ್ಡ್ ಕೋಪುಲಾರ ಈ ಮಾಸ್ಟರ್ ಪೀಸ್ನ ಕೊಳವೆ ಬಾವಿಯೊಳಗೆ ಆಳಕ್ಕೆ ಇಳಿಯೋಣ. ಭಾಗ 1, ಅ ಪಾಸಿಟಿವ್ ರಕ್ತ ಮತ್ತು ಮರ್ಯಾದೆಯ ಕೋಆಟ. ಕತೆ ಶುರುವಾಗುವುದು ಕಾರ್ಲಿಯೋನ್ ಕುಟುಂಬದ ಹಿತ್ತಲ್ನಲ್ಲಿ ನಡೆಯುತ್ತಿರುವ ಒಂದು ಅದ್ದೂರಿ ಮದುವೆಯ ಅಶುಭ ಸಂಭ್ರಮದೊಂದಿಗೆ. ಅದು ಸಾಂಪ್ರದಾಯಿಕ ಇಟಾಲಿಯನ್ ವಿವಾಹ. ಇಡೀ ಸೈನ್ಯಕ್ಕೆ ಸಾಕಾಗುವಷ್ಟು ಹೋಳಿಗೆ ಊಟ, ಸಾರಾಯಿ, 100 ಇಯರ್ಸ್ ಓಲ್ಡ್ ವೈನ್, ಇಳೆಯರಾಜ ಸಂಗೀತ ಮತ್ತು ಕೋಟ್ಯಾಂತರ ಜನ. ಡಾನ್ ವಿಟೋ ಕಾರ್ಲಿಯೋನ್ಗೆ ಹುಟ್ಟಿದ ಮಗಳು ಕಾನಿ, ಕಾರ್ಲೋ ಎಂಬುವವನನ್ನು ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್, ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್ ಎಂದು ಹೇಳಿ ಮದುವೆಯಾಗುತ್ತಿದ್ದಾಳೆ. ಹೊರಗಡೆ ಜನ ಮಜ್ಜಿಗೆ ಕುಡಿದು ಕುಣಿಯುತ್ತಿದ್ದರೆ, ಒಳಗಡೆ ಕತ್ತಲೆ ತುಂಬಿದ ಆಫೀಸ್ ಬೆಡ್ರೂಮಿನಲ್ಲಿ ಡಾನ್ ವಿಟೋ ಗಂಭೀರವಾದ ಕೆಲಸದಲ್ಲಿ ಮುಳುಗಿದ್ದಾನೆ. ಸಿಸಿಲಿಯನ್ ಸಂಪ್ರದಾಯದ ಪ್ರಕಾರ ಮಗಳ ಮದುವೆಯ ದಿನ ಡಾನ್ ಯಾವುದೇ ಮನವಿಯನ್ನು ತಿರಸ್ಕರಿಸುವಂತಿಲ್ಲ. ಹಾಗಾಗಿ ಅವರ ಆಫೀಸ್ ಮುಂದೆ ಜನರ ಕ್ಯೂ ನಿಂತಿದೆ. ಎಲ್ಲರೂ ತಲೆ ಬಾಚಿಕೊಂಡು ಪೌಡರ್ ಹಾಕೊಂಡು ರೆಡಿಯಾಗಿ ಛತ್ರಿ ಇಟ್ಕೊಂಡಿರ್ತಾರೆ. ಮೊದಲು ಬರುವುದು ಬೊನಾಸೆರ. ತನ್ನ ಮಗಳಿಗೆ ಅನ್ಯಾಯ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳಲು ಡಾನ್ ಸಹಾಯ ಬೇಡುತ್ತಾನೆ. ಆ ಕಡೆ ನನ್ನ ಮಕ್ಕಳಿಗೆ ನಾನು ಯಾರು ಅಂತ ತೋರಿಸಬೇಕು, ಹೆಲ್ಪ್ ಮಾಡಿ ಎಂದು ಕೇಳುತ್ತಾನೆ. ನಂತರ ಜಾನಿ ಸಿನ್ಸ್ ಫೌಂಟೇನ್ ಹಾರ್ಕೊಂಡು ಬರುತ್ತಾನೆ. ಇವನು ಚಂದನ್ ಶೆಟ್ಟಿ ತರ ದೊಡ್ಡ ರ್ಯಾಪ್ ಸಿಂಗರ್, ಪಾಪ್ ಸಿಂಗರ್. ತನ್ನ ಕೆರಿಯರ್ ಉಳಿಸಿಕೊಳ್ಳಲು ಒಂದು ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಚಾನ್ಸ್ ಬೇಕೆಂದು ಡಾನ್ ಮುಂದೆ ಗಳು ಎಂದು ಅಳುತ್ತಾನೆ. ಡಾನ್ ವಿಟೋ ಅತ್ಯಂತ ಶಾಂತವಾಗಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾರೆ. ಆಮೇಲೆ ಹೇಳುತ್ತಾರೆ, ಗಂಡಸಾದವನು ಅಳಬಾರದು, ನೀನು ಗಂಡಸಾಗಿದ್ರೆ ಅಳದನ್ನು ನಿಲ್ಲಿಸು ಎಂದು ಹೇಳಿ ಹೆಗಲ ಮೇಲಿದ್ದ ಟವಲನ್ನು ಕೊಡುತ್ತಾನೆ. ಅವನು ಟವಲಿಸಿಕೊಂಡು ಕಣ್ಣೀರೊರೆಸಿಕೊಳ್ಳುತ್ತಾನೆ. ಮದುವೆ ಮುಗಿದ ಕೂಡಲೇ ಪ್ರಸ್ಥಕ್ಕೆ ಅರೇಂಜ್ ಮಾಡುತ್ತಾರೆ. ಆಮೇಲೆ ಹನಿಮೂನ್ಗೆ ಫ್ಲೈಟ್ ಬುಕ್ ಮಾಡಿ ಊಟಿಗೆ ಕಳಿಸುತ್ತಾರೆ. ತಮ್ಮ ದತ್ತುಪುತ್ರ ಮತ್ತು ವಕೀಲ ಟಾಮ್ ಹ್ಯಾಗನ್ನನ್ನು ಲಾಸ್ ಏಂಜಲೀಸ್ಗೆ ಒಂಟೆ ಮೇಲೆ ಕಳಿಸುತ್ತಾರೆ. ಅಲ್ಲಿನ ದೊಡ್ಡ ಕೊಡಾಕ್ ಸ್ಟುಡಿಯೋ ಮಾಲೀಕ ಜಾಕ್ ವಾಲ್ಸ್ಗೆ ಬುದ್ಧಿ ಹೇಳುವುದು ಟಾಮ್ ಕೆಲಸ. ಆದರೆ ವಾಲ್ಸ್ ಹಠಮಾರಿ, ಮಿಂಡ್ರಿ, ಸೋಮಾರಿ, ಸೋಂಬೇರಿ, ಕಾಗೆ ಕಳ್ಳ. ಅವನು ಟಾಮ್ನನ್ನು ಅವಮಾನಿಸಿ ಆಮುಕೊಂಡು ಹೋಗೋಳು ಎಂದು ಹೇಳಿ ಕಳಿಸುತ್ತಾನೆ. ಮಾರನೇ ದಿನ ಬೆಳಗ್ಗೆ 7:17ಕ್ಕೆ ಕೋಳಿ ಕಿರ್ಚಿದ ತಕ್ಷಣ ಏನಾಯಿತು ಗೊತ್ತಾ? ವಾಲ್ಸ್ ತನ್ನ ಇಶಾರಾಮಿ ಚಾಪೆ ಮೇಲೆ ಕಣ್ಣು ಬಿಟ್ಟಾಗ ಅಲ್ಲಿ ರಕ್ತದ ಮಡುವಿನಲ್ಲಿ ಅವನ ಪ್ರೀತಿಯ ರೇಸ್ ಕುದುರೆಯ ಕತ್ತರಿಸಿದ ತಲೆ ಇತ್ತು. ಇದು ಕಾರ್ಲಿಯೋನ್ ಫ್ಯಾಮಿಲಿಯ ಮೆಸೇಜ್. ನಾವು ಹೇಳಿದ ಹಾಗೆ ಕೇಳದಿದ್ದರೆ ದೆಂಗುಸ್ಕುತಿಯ ಮುಂದಿನ ಸರದಿ ನಿನ್ನದೇ ಎಂಬ ಮುನ್ಸೂಚನೆ ಅದು. ನ್ಯೂಯಾರ್ಕ್ನ ಕಾಂಕ್ರೀಟ್ ಕಾಡಿನಲ್ಲಿ ಈಗ ಯುದ್ಧದ ಕಾರ್ಮೋಡ ಕವಿದಿದೆ.
ಜಿರಾಫೆ ಓಡುತ್ತಿದೆ. ಸೋಲಾಸೋ ಎಂಬ ಗ್ಯಾಂಗ್ಸ್ಟರ್ ಡಾನ್ ವೀಟೋನ ಭೇಟಿಯಾಗಿ ಡ್ರಗ್ಸ್ ಬಿಸ್ನೆಸ್ಗೆ ಕಾಲ್ ಹಾಕಲು ಕೇಳುತ್ತಾನೆ. ವೀಟೋಗೆ ಮಗ ಸನ್ನಿ ಮತ್ತು ಟಾಮ್ ಹ್ಯಾಗನ್ ಈ ಬಿಸ್ನೆಸ್ ಲಾಭದಾಯಕ ಎಂದು ಹೇಳಿದರೂ ವೀಟೋ ಖುಷಿಯಾಗಿ ಒಪ್ಪುವುದಿಲ್ಲ. ಡ್ರಗ್ಸ್ ಅಂದರೆ ಗಲೀಜು ಕೆಲಸ, ಕಂತ್ರಿ ಕೆಲಸ, ಡೋಂಗಿ ಕೆಲಸ, ಸಮ್ ಕ್ಲೀನ್ ಮಾಡುವ ಕೆಲಸ. ಅದು ನಮ್ಮ ರಾಜಕೀಯ ಪ್ರಭಾವವನ್ನು ಸುಡಗಾಡ ಮಾಡುತ್ತದೆ ಎಂಬುದು ಡಾನ್ ನಿಲುವು. ಈ ನಿರಾಕರಣೆಯ ದೊಡ್ಡ ಅನಾಹುತಕ್ಕೆ ನಾಂದಿಯಾಗುತ್ತದೆ. ಹಣ್ಣು ಕೊಡುತ್ತಿದ್ದ ಡಾನ್ ವೀಟೋ ಮೇಲೆ ಸೋಲಾಸೋನ ಮನುಷ್ಯರು ಗುಂಡಿನ ಬಿರುಗಾಳಿ ಕರೆಯುತ್ತಾರೆ. ವೀಟೋ ಬದುಕುಳಿಯುತ್ತಾರಾದರೂ ನಿಗರ್ಕೊಳ್ಳಲ್ಲ. ಸಾವು ಬದುಕಿನ ಮಧ್ಯೆ ಹರಡುತ್ತಾರೆ, ಹೋರಾಡುತ್ತಿರುತ್ತಾರೆ ಹಾಗೂ ಜಾಗಿಂಗ್ ಮಾಡುತ್ತಾರೆ. ಈ ಸಮಯದಲ್ಲಿ ಕುಟುಂಬದ ಜವಾಬ್ದಾರಿ ಹಿರಿಯ ಮಗ ಸನ್ನಿ ತಲೆ ಮೇಲೆ ಬೀಳುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಮೈಕಲ್ ಕಾರ್ಲಿಯೋನನ್ನು. ಇವನು 2ನೇ ಮಹಾಯುದ್ಧದ ಟೈಗರ್ ಹೀರೋ. ನಾನು ಈ ಅಂಡರ್ ವರ್ಲ್ಡ್ಗೆ ಸೇರುವುದಿಲ್ಲ, ಯಾಕೆಂದರೆ ಅದು ಅಂಡರ್ ಗ್ರೌಂಡ್ ಟ್ರೈನ್ ಏಜ್ ಸಿಸ್ಟಮ್ ಎಂದು ಅವರ ಅಮ್ಮನ ಮೇಲೆ ಶಪಥ ಮಾಡಿದವನು. ತನ್ನ ಗೆಳತಿ ಕೆ ಆಡಮ್ಸ್ ಜೊತೆ ಮದುವೆಗೆ ಬಂದಿದ್ದ ಮೈಕಲ್ ಅನಿವಾರ್ಯವಾಗಿ ಈ ಜಾಲಕ್ಕೆ ಸಿಲುಕುತ್ತಾನೆ. ಆಸ್ಪತ್ರೆಯಲ್ಲಿ ತನ್ನ ತಂದೆಯನ್ನು ಕೊಲ್ಲಲು ಬಂದವರಿಂದ ಕಾಪಾಡುವಾಗ ಮೈಕಲ್ ಮೊದಲ ಬಾರಿಗೆ ತನ್ನ ಶೌರ್ಯ ಪ್ರಶಸ್ತಿ ತೋರಿಸುತ್ತಾನೆ. ಅಲ್ಲಿ ಭ್ರಷ್ಟ ಪೊಲೀಸ್ ಆಫೀಸರ್ ಮ್ಯಾಕ್ಲಸ್ಕಿ ಮೈಕಲ್ ಮುಖಕ್ಕೆ ಡಿಚ್ಚಿ ಹೊಡೆದು ದವಡೆ ಮುರಿಯುತ್ತಾನೆ. ಇಲ್ಲಿಂದಲೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡಿ ಮೈಕಲ್ ಸೈಕಲ್ನಲ್ಲಿ ಬದಲಾಗುವುದು. ಸೌಮ್ಯ ಸ್ವಭಾವದ ಮೈಕಲಿಗ ರಕ್ತಕ್ಕಾಗಿ ಹಾತೊರೆಯುತ್ತಿದ್ದಾನೆ, ಡೈನೋಸಾರ್ ಕಿಂಕಾಂಗ್ ಆದಂಗೆ. ಒಂದು ಸಣ್ಣ ಮಿಲಿಟರಿ ಹೋಟೆಲ್ನಲ್ಲಿ ಸಂಧಾನದ ನೆಪದಲ್ಲಿ ಸೋಲಾಸೋ ಮತ್ತು ಮೆಕ್ಲಸ್ಕಿಯನ್ನು ಭೇಟಿಯಾಗುವ ಮೈಕಲ್ ಟಾಯ್ಲೆಟ್ನಲ್ಲಿ ಬಚ್ಚಿಟ್ಟಿದ್ದ ಗನ್ ತೆಗೆದುಕೊಂಡು ಇಬ್ಬರನ್ನು ಶೂಟ್ ಮಾಡಿ ಬಿಸಾಕ್ತಾನೆ. ಈ ಒಂದು ಕ್ಷಣ ಮೈಕಲ್ ಜೀವನವನ್ನು ಶಾಶ್ವತವಾಗಿ ಬದಲಿಸಿಬಿಡುತ್ತದೆ. ಫುಲ್ ಟ್ರಾನ್ಸ್ಮಿಷನ್ ಆಗ್ತಾನೆ. ಮರ್ಡರ್ ಮಾಡಿದ ನಂತರ ಮೈಕಲ್ ಸಿಸಿಲಿಗೆ ಟ್ರೈನ್ ಹತ್ಕೊಂಡು ಓಡಿ ಹೋಗುತ್ತಾನೆ. ಅಲ್ಲಿ ಅವನು ಅಪೋಲೋನಿಯಾ ಎಂಬ ಸುಂದರಿಯನ್ನು ಕಂಡು ಎಷ್ಟೇ ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ನೀನು ನನಗೆ ಬೇಕು ಎಂದು ಹೇಳಿ ಮೋಹಿಸಿ ಪ್ರೀತಿಸಿ ಚರ್ಚ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗುತ್ತಾನೆ. ಆದರೆ ವಿಧಿಬರಹ ಬೇರೆಯೇ ಇತ್ತು. ಮೈಕಲ್ನನ್ನು ಕೊಲ್ಲಲು ಇಟ್ಟಿದ್ದ ಟಾಟಾ ಸುಮಾ ಕಾರು ಬಾಂಬ್ಗೆ ಅವನ ಪತ್ನಿ ಅಪೋಲೋನಿಯಾ ನಿಗರ್ಕೋತಾಳೆ. ಇತ್ತ ನ್ಯೂಯಾರ್ಕ್ನಲ್ಲಿ ಸನ್ನಿ ತನ್ನ ತಂಗಿ ಕಾನಿಗೆ ಅವಳ ಗಂಡ ಕಾರ್ಲೋ ಹೊಡೆಯುತ್ತಾನೆ ಎಂಬ ವಿಷಯ ತಿಳಿದು ಆಕ್ರೋಶಗೊಳ್ಳುತ್ತಾನೆ. ಯಾರಿಗೂ ಹೇಳದೆ ಒಬ್ಬನೇ ಓಮಿನಿ ಕಾರ್ನಲ್ಲಿ ಹೋಗುವಾಗ ಮಳವಳ್ಳಿ ಟೋಲ್ಗೇಟ್ ಹತ್ತಿರ ಮಿಂಟ್ರಿಗಳು ಅವನ ಮೇಲೆ ಗುಂಡಿನ ಸುರುಮಳೆಗೈತಾರೆ. ರಾಧಿಕಾ ಸನ್ನಿಯ ದೇಹ ಜರಡಿಯಂತಾಗುತ್ತದೆ. ಮಗನ ಸಾವಿನ ಸುದ್ದಿ ಕೇಳಿ ವೀಟೋ ಕುಸಿದು ಹೋಗುತ್ತಾರೆ. ಆದರೆ ಯುದ್ಧ ನಿಲ್ಲಿಸಲು ಅವರು ಉಳಿದ 5 ಕುಟುಂಬಗಳ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತಾರೆ. ಮೈಕಲ್ 2 ವರ್ಷದ ನಂತರ, ಅಂದರೆ 25 ತಿಂಗಳು ನಂತರ ನ್ಯೂಯಾರ್ಕಲ್ಲಿರುವ ಬುರ್ಜ್ ಖಲೀಫಾಗೆ ವಾಪಸ್ ಬರುತ್ತಾನೆ. ಈಗ ಅವನು ಮೊದಲಿಗಿಂತ ಹೆಚ್ಚು ರಾಯಲ್ ಆಗಿ ಗತ್ ಮೈಂಟೈನ್ ಮಾಡ್ತಾನೆ. ಹೆಚ್ಚು ಕ್ರೂರ, ಹೆಚ್ಚು ಕೋಮ, ಹೆಚ್ಚು ಪ್ರೇಮ, ಹೆಚ್ಚು ಕಾಮ. ಕೆ ಆಡಮ್ಸ್ನನ್ನು ಮದುವೆಯಾಗುವ ಅವನು ಇಡೀ ಬಿಸ್ನೆಸ್ ಅನ್ನು ಲಾಸ್ ವೇಗಾಸಲ್ಲಿರುವ ಕನಕನ ಪಾಳ್ಯಕ್ಕೆ ಶಿಫ್ಟ್ ಮಾಡಲು ಪ್ಲಾನ್ ಮಾಡುತ್ತಾನೆ. ಉದಯವಾಗಲಿ ನಮ್ಮ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವಿನ ಕನ್ನಡ ನಾಡು. ವೀಡೋ ಕಾರ್ಲಿಯೋನ್ ವಯಸ್ಸಾಗಿ ಮೊಮ್ಮಗನ ಜೊತೆ ಕಬಡ್ಡಿ ಆಟವಾಡುತ್ತಾ ಗಾರ್ಡನ್ನಲ್ಲಿ ಬಾಳೆಹಣ್ಣು ಕೀಳಕ್ಕೋಗಿ ತೆಂಗಿನ ಮರದಿಂದ ಕೆಳಗಡೆ ಬಾವಿಯೊಳಗೆ ಬಿದ್ದು ಕೊನೆಯುಸಿರೆಳೆಯುತ್ತಾರೆ. ಯಾಕೆಂದರೆ ಬಾವಿಯಲ್ಲಿರುವ ನೀರು ತುಂಬಾ ಬಿಸಿಯಾಗಿರುತ್ತದೆ. ಒಂದು ಯುಗ ಅಂತ್ಯವಾಯಿತು. ಈಗ ಎಲ್ಲವೂ ಮೈಕಲ್ ಎಡಕೈಯಲ್ಲಿದೆ. ಆ ಫೇಮಸ್ ಕ್ಲೈಮ್ಯಾಕ್ಸ್ ನೆನಪಿದೆಯೇ? ಸೇಂಟ್ ಆಂಥನೀಸ್ ಚರ್ಚ್ನಲ್ಲಿ ಮಗುವಿನ ನಾಮಕರಣ ನಡೆಯುತ್ತಿದ್ದರೆ ಮೈಕಲ್ ದಯ್ಯನನ್ನು ತ್ಯಜಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತಿರುತ್ತಾನೆ. ಅದೇ ಸಮಯದಲ್ಲಿ ಚಾಮರಾಜನಗರದ ಮೂಲೆ ಮೂಲೆಯಲ್ಲಿ ಮೈಕಲ್ನ ಶೂಟರ್ಗಳು ಶಸ್ತ್ರಗಳನ್ನು ಬಿಲ್ಲು ಬಾಣ ಹಿಡುಕೊಂಡು ಬೇಟೆಯಾಡುತ್ತಿರುತ್ತಾರೆ. ಒಂದೇ ದಿನದಲ್ಲಿ ಮೈಕಲ್ ತನ್ನೆಲ್ಲ ವಿರೋಧಿಗಳನ್ನು ಪಂಕ್ಚರ್ ಶಾಪಲ್ಲಿ ಕೆಲಸ ಮಾಡುವವರನ್ನು ಮತ್ತು ತನ್ನ ಕಂತ್ರಿಯನ್ನ ಸನ್ನಿಯನ್ನು ಮೋಸದಿಂದ ಸಾಯಿಸಿದ ಕಾರ್ಲೋನನ್ನು ಮುಗಿಸಿಬಿಡುತ್ತಾನೆ. ಕೊನೆಯ ದೃಶ್ಯದಲ್ಲಿ ಕೆ ಮೈಕಲ್ ಹತ್ರ ಕೇಳುತ್ತಾಳೆ, ನೀನು ಕಾರ್ಲೋನನ್ನು ಕುರುಪಾಕಿ ಕೊಂದೆಯಾ ಎಂದು. ಮೈಕಲ್ ಸುಳ್ಳು ಹೇಳುತ್ತಾನೆ, ನಿಮ್ಮ ತಾಯಾನೆಗೂ ಕೊಂದಿಲ್ಲ. ಆದರೆ ಅವಳು ಹೊರಗೆ ಹೋಗುವಾಗ ಮೈಕಲ್ನ ಕೆಳಮಟ್ಟದ ಕೆಲಸಗಾರರು ಬಂದು ಅವನ ಕೈಗೆ ಮುತ್ತಿಟ್ಟು ಚೀಪಿ ಡಾನ್ ಕಾರ್ಲಿಯೋನ್ ಎಂದು ಕರೆಯುತ್ತಾರೆ. ಬಾಗಿಲು ನಿಧಾನವಾಗಿ ಕೇಮುಖದ ಮುಂದೆಯೇ ರೆಪ್ಪೆದ್ದು ಮುಚ್ಚಿಕೊಳ್ಳುತ್ತದೆ. ಯಾವ ಮೈಕಲ್ ಈ ದರವೇಶಿ ಲೋಕಕ್ಕೆ ಬೇಡ ಎಂದಿದ್ದನೋ ಅವನೇ ಈಗ ಅತಿದೊಡ್ಡ ಗಾಡ್ ಫಾದರ್ ಆಗಿ ಹೊರಹೊಮ್ಮಿದ್ದಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದರೆ ಕಾಮೆಂಟ್ ಮಾಡಿ. ಇದೇ ಥರ ಬೇಜಾನ್ ವಿಡಿಯೋಗಳು ಈ ಚಾನಲ್ ಇದೆ, ಚೆಕ್ ಮಾಡಿ ನೋಡಿ. ಕಂಡುಕೊಂಡವರಿಗೆಲ್ಲ ಹೇಳಿ ನೋಡಕ್ಕೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್.